ಹೆಲೋ ಫ್ರೆಂಡ್ಸ್ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಪ್ರತಿ ಸಲನು ಟಾಪ್ ಮಾಡ್ತಾನೆ. ಮತ್ತೆ ಅವನ ಕಾಂಪಿಟೇಟರ್ಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವನಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಟಾಪರ್ ಆ ರೀತಿ ಏನ್ ಮಾಡ್ತಾನೆ, ಏನ್ ಓದ್ತಾನೆ, ಹೇಗೆ ಅವನು ಬಾಕಿ ಸ್ಟೂಡೆಂಟ್ ಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತಾನೆ, ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹೆಚ್ಚು ಓದೋದ್ರಿಂದ ಅವನು ಟಾಪ್ ಮಾಡ್ತಿಲ್ಲ, ಓದೋದು ಒಂದೇ ಆಗಿದ್ರೆ ಬಾಕಿ ಸ್ಟೂಡೆಂಟ್ ಗಳು ಕೂಡ ಓದ್ತಾರೆ, ಅವನಕ್ಕಿಂತ ಹೆಚ್ಚೇ ಓದ್ತಾರೆ. ಅವನು ತುಂಬಾ ಮಜೆಯಲ್ಲಿರ್ತಾನೆ, ತನ್ನ ಫ್ರೆಂಡ್ಸ್ ಜೊತೆ ತಿರುಗಾಡ್ತಾನೆ, ಮತ್ತೆ ಆಟನೂ ಆಡ್ತಾನೆ. ಆದ್ರೂ ಕೂಡ ಅವನು ಕ್ಲಾಸ್ ಅಲ್ಲಿ ಪ್ರತಿ ಸಲ ಟಾಪ್ ಮಾಡ್ತಾನೆ. ಈ ಪ್ರಶ್ನೆ ಎಷ್ಟು ಕೇಳಲಿಕ್ಕೆ ವಿಚಿತ್ರವಾಗಿದೆಯೋ ಅಷ್ಟೇ ಸರಳವಾಗಿ ಕೂಡ ಇದೆ. ಇದ್ರ ಉತ್ತರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಇವತ್ತು ನಾನು ಟಾಪರ್ ನ ಆ ಸೀಕ್ರೆಟ್ ನ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಆ ಟಾಪರ್ ನ ಸೀಕ್ರೆಟ್ ನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ನೆನಪಿರ್ಬೋದು, ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಕ್ವಶನ್ ಅನ್ನ ಮಾಡ್ಕೊಂಡಿದ್ವಿ. ಆ ಕ್ವಶನ್ ಯಾವ್ದಂದ್ರೆ, ಟಾಪರ್ ಸ್ಟೂಡೆಂಟ್ ಹೆಚ್ಚು ಅಭ್ಯಾಸ ಮಾಡದೆ ಹೇಗೆ ತುಂಬಾ ಈಸಿಯಾಗಿ ಟಾಪ್ ಮಾಡ್ತಾನೆ, ಬಾಕಿ ಸ್ಟೂಡೆಂಟ್ ಗಳು ತುಂಬಾನೇ ಎಫರ್ಟ್ ಹಾಕಿದ್ರು ಕೂಡ ಅವರು ಟಾಪ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅದು ಹೇಗೆ? ಮತ್ತೆ ನಾನು ಹೇಳಿದ್ದೆ ಇದರ ಉತ್ತರ ತುಂಬಾನೇ ಸಿಂಪಲ್ ಆಗಿದೆ ಅಂತ. ಆ ಉತ್ತರ ಏನಂದ್ರೆ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೂಡೆಂಟ್ ಲೈಫ್ ಅಂಡ್ ಪರ್ಸನಲ್ ಲೈಫ್. ಇದೇ ಆ ಟಾಪರ್ ಗಳ ಸೀಕ್ರೆಟ್. ಟಾಪರ್ ಇರ್ತಾರಲ್ಲ, ಅವ್ರು ತಮ್ಮ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡಿ ಇಡ್ತಾರೆ. ಅವರು ಓದ್ಲಿಕ್ಕೆ ಕೂತ್ರೆ ಕೇವಲ ಓದೋದ್ರಲ್ಲಷ್ಟೇ ಲಕ್ಷ್ಯ ಇರ್ತದೆ, ಬೇರೆ ಯಾವ ಕಡೆನೂ ಲಕ್ಷ್ಯ ಕೊಡುದಿಲ್ಲ. ಅದೇ ಅವರು ತಮ್ಮ ಫ್ರೆಂಡ್ಸ್ ಜೊತೆ ತಿರ್ಗಾಡ್ಲಿಕ್ಕೆ ಹೋದ್ರೆ ಅವರು ತಮ್ಮ ಫ್ರೆಂಡ್ಸ್ ಜೊತೆನೆ ಪೂರ್ತಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ, ಮತ್ತೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಇದನ್ನ ನಾವು ಪ್ರೆಸೆಂಟ್ ಮೂವ್ಮೆಂಟ್ ನಲ್ಲಿ ಇರೋದು ಅಂತ ಹೇಳ್ತೀವಿ. ಅವರು ಕೇವಲ ಪ್ರೆಸೆಂಟ್ ಮೂವ್ಮೆಂಟ್ ನಲ್ಲಿ ಇರ್ತಾರೆ. ಅವರು ಓದ್ಲಿಕ್ಕೆ ಕೂತ್ರೆ, ಆಡ್ಲಿಕ್ಕೆ ಹೋದ್ರೆ, ಯಾವ್ದಾದ್ರು ಒಂದು ಕೆಲಸನ ಮಾಡ್ತಿದ್ರೆ ಕೇವಲ ಆ ಕೆಲಸದ ಮೇಲೆ ಫುಲ್ ಫೋಕಸ್ಡ್ ಆಗಿ ತಮ್ಮ 100% ಅನ್ನ ಕೊಡ್ತಾರೆ. ಈ ಕಾರಣದಿಂದ ಆ ಕೆಲಸ ಮತ್ತು ಆ ಕೆಲಸದ ರಿಸಲ್ಟ್ 100% ಇದೆ. ಆದ್ರೆ ನಾವು ನಮ್ಮ ಲೈಫ್ ಅಲ್ಲಿ ಈ ರೀತಿ ಮಾಡ್ತೀವಾ? ಇಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಓದ್ಲಿಕ್ಕೆ ಕುಳಿತುಕೊಂಡ್ರೆ ಇರೋಬರು ಎಲ್ಲಾ ವಿಷಯಗಳು ನಮ್ಗೆ ಆಗ್ಲೇ ತಲೆಗೆ ಬರ್ತದೆ. ನೀವೇ ಯೋಚನೆ ಮಾಡಿ, ಈ ರೀತಿ ಮಾಡೋದು ಸರಿನಾ? ಈಗ ಕ್ವಶನ್ ಏನ್ ಬರ್ತದೆ ಅಂದ್ರೆ, ನಾವು ಹೇಗೆ ಆ ಟಾಪರ್ ನ ತರ ಆಗ್ಬೋದು? ಇದಕ್ಕೆ ನೀವು ಏನು ಮಾಡ್ಬೇಕಾಗಿಲ್ಲ, ನೀವು ತುಂಬಾ ಹೆಚ್ಚು ಮಾಡ್ತಿದ್ದೀರಾ, ಇದೇ ನಿಮ್ಮ ದೊಡ್ಡ ಪ್ರಾಬ್ಲಮ್. ನೀವು ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರಿ. ಒಂದು ಟೈಮ್ ಅಲ್ಲಿ ಒಂದೇ ಕೆಲಸನ ಮಾಡಿ, ಮಲ್ಟಿಪಲ್ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಕೇವಲ ಆ ಕೆಲಸದ ಮೇಲೆ ಫೋಕಸ್ ಅನ್ನ ಮಾಡಿ, ನಿಮ್ಮ 100% ಅನ್ನ ಆ ಕೆಲಸದ ಮೇಲೆ ಕೊಡಿ. ಮತ್ತೆ ಬೇರೆ ಯಾವ ಕಡೆ ನಿಮ್ ತಲೆ ಡಿಸ್ಟ್ರಾಕ್ಟ್ ಆಗದಂತೆ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು. ನಿಮ್ದು ಕೇವಲ ಒಂದೇ ಗೋಲ್ ಇರಬೇಕು. ಈಗ ನಾನು ಓದ್ತೀನಿ, ನಾನು ಈಗ ಕೇವಲ ಸರಿಯಾಗಿ ಓದ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಮೊಬೈಲ್ ಮತ್ತೆ ಆಟ ಆಡ್ಲಿಕ್ಕೆ ಬೇರೆ ಟೈಮ್ ಇದೆ. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಸ್ಟಡಿಯಲ್ಲಿ ಫುಲ್ ಫೋಕಸ್ಡ್ ಆಗಿ ಇರ್ತೀವಿ, ಮತ್ತೆ ನಮ್ಮ ಸ್ಟಡಿ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತೆ ನೀವು ಹೀಗೆ ಯೋಚನೆ ಮಾಡ್ಬೇಕು, ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾನು ಓದ್ಬೇಕು. ಮತ್ತೆ ನೀವು ನಿಮ್ಮನ್ನ ಸ್ವಲ್ಪ ಹೆದರ್ಸ್ಕೊಳ್ಬೇಕು, ನಾನು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗ್ಲಿಲ್ಲ, ಸಿಲೆಬಸ್ ಎಲ್ಲ ಹೇಗೆ ಕಂಪ್ಲೀಟ್ ಮಾಡೋದು, ಒಂದ್ ವೇಳೆ ನನಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ನನ್ ಗತಿ ಏನು ಅಂತ ನಿಮ್ಮನ್ನ ನೀವು ಸ್ವಲ್ಪ ಹೆದರ್ಸ್ಬೇಕು. ಯಾಕಂದ್ರೆ ಕೆಲವೊಂದ್ಸಲ ನಮ್ಮನ್ನ ನಾವು ಹೆದರ್ಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಈ ರೀತಿ ಹೆದರ್ಸಿದ್ರೆ ನಮ್ಗೆ ಆಗ ಒಂದೇ ಆಪ್ಷನ್ ಇರ್ತದೆ, ಓದ್ಕೊಳ್ಳೋದು. ಏನೇ ಆಗ್ಲಿ ಎಲ್ಲಾನು ಒಳ್ಳೇದೇ ಆಗ್ತಿದೆ ಅಂತ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ನಮ್ಗೆ ಎಲ್ಲ ಚಾಪ್ಟರ್ಸ್ ಗಳು ತುಂಬಾ ಈಸಿ ಆಗಿ ಕಾಣ್ತವೆ, ನಮ್ಗೆ ಯಾವ ಹೆದರಿಕೆನೂ ಇರುವುದಿಲ್ಲ. ಈ ರೀತಿ ನೀವು ನಿಮ್ಮನ್ನ ಒಂದು ಕಡೆ ಸ್ಥಿರವಾಗಿ ಇಟ್ಕೊಂಡ್ರೆ ನೀವು ನಿಮ್ಮನ್ನ ಒಂದು ಸರಿ ಡೈರೆಕ್ಷನ್ ಗೆ ತಗೊಂಡು ಹೋಗ್ತೀರಾ. ಆಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಟಾಪ್ ಮಾಡೋದು ತುಂಬಾನೇ ಈಸಿ ಆಗಿ ಕಾಣ್ತದೆ. ನೀವು ಕೂಡ ನಿಮ್ಮ ಅಬಿಲಿಟಿ, ನಿಮ್ಮ ಪವರ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಜೊತೆಗೆ. ಅಲ್ಲಿ ತನಕ ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಬಾಯ್.